10ನೇ ತರಗತಿ ಗಣಿತ ಅಧ್ಯಾಯ 1 ವಾಸ್ತವ ಸಂಖ್ಯೆಗಳು ಚಾಪ್ಟರ್ 1 ರಿಯಲ್ ನಂಬರ್ಸ್ ಅಭ್ಯಾಸ 1.2 ಕ್ವಶನ್ ನಂಬರ್ 3 ಸಬ್ ಕ್ವಶನ್ 2 7 ಸ್ಕ್ವೇರ್ ರೂಟ್ ಆಫ್ 5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ನಾವಿಲ್ಲಿ ಸಾಧಿಸಬೇಕು. 7 ಸ್ಕ್ವೇರ್ ರೂಟ್ ಆಫ್ 5 ಈಸ್ ಅ ಇರ್ಯಾಷನಲ್ ನಂಬರ್ ಅಂತ ನಾವಿಲ್ಲಿ ಪ್ರೂವ್ ಮಾಡಬೇಕು. ಸೊ ಇದನ್ನು ಪ್ರೂವ್ ಮಾಡಲಿಕ್ಕೋಸ್ಕರ ನಾವು ವಿರೋಧಾಭಾಸ ಅಥವಾ ಕಾಂಟ್ರಡಿಕ್ಷನ್ ಮೆಥಡನ್ನು ಉಪಯೋಗಿಸ್ತಾ ಇದ್ದೇವೆ. ಸೊ ಅದರ ಪ್ರಕಾರ 7 ಸ್ಕ್ವೇರ್ ರೂಟ್ ಆಫ್ 5 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ನಾವು ಮೊದಲಿಗೆ ಎಸ್ಯೂಮ್ ಮಾಡ್ತಾ ಇದ್ದೇವೆ. ಸೊ ಈಗ 7 ಸ್ಕ್ವೇರ್ ರೂಟ್ ಆಫ್ 5 ಭಾಗಲಬ್ಧ ಸಂಖ್ಯೆ ಆದರೆ ಅದನ್ನು ನಾವು ಯಾವ ರೀತಿಯಲ್ಲಿ ಬರೀಬೋದು? 7 ಸ್ಕ್ವೇರ್ ರೂಟ್ ಆಫ್ 5 ಇಸ್ ಈಕ್ವಲ್ ಟು ಎ ಬೈ ಬಿ ಅಂತ ಬರೀಬೋದು. ಯಾಕೆಂದರೆ ಭಾಗಲಬ್ಧ ಸಂಖ್ಯೆಗಳು ಎ ಬೈ ಬಿ ಅಂಶ ಮತ್ತು ಛೇದ ಈ ಫಾರ್ಮಲ್ಲಿರ್ತದೆ. ಇಲ್ಲಿ ಎ ಮತ್ತು ಬಿಗಳು ಪೂರ್ಣಾಂಕಗಳಾಗಿವೆ, ಇಂಟೀಜರ್ಸ್ ಆಗಿದೆ. ಹಾಗೆ ಬಿಯು 0ಗೆ ಸಮವಾಗಿಲ್ಲ ಮತ್ತು ಎ ಮತ್ತು ಬಿಗಳು ಸಹ ಅವಿಭಾಜ್ಯಗಳು ಅಥವಾ ಕೋ ಪ್ರೈಮ್ಗಳಾಗಿವೆ. ಸಹ ಅವಿಭಾಜ್ಯಗಳು ಅಂತ ಹೇಳಿದರೆ ಎ ಮತ್ತು ಬಿಗಳಿಗೆ ಒಂದನ್ನು ಬಿಟ್ಟು ಬೇರೆ ಯಾವುದೇ ಸಾಮಾನ್ಯ ಅಪವರ್ತನಗಳು ಇರುವುದಿಲ್ಲ. ಇಲ್ಲಿ ಈಗ 7 ಸ್ಕ್ವೇರ್ ರೂಟ್ ಆಫ್ 5 ಇಸ್ ಈಕ್ವಲ್ ಟು ಎ ಬೈ ಬಿ ಇದೆ. ಈ 7ಅನ್ನು ಈ ಬದಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ಸೊ ಸ್ಕ್ವೇರ್ ರೂಟ್ ಆಫ್ 5 ಇಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ 7 ಅಂಶದಲ್ಲಿದ್ದದ್ದು ಛೇದಕ್ಕೆ ಬರ್ತದೆ. ಸೊ ಎ ಡಿವೈಡೆಡ್ ಬೈ 7 ಬಿ ಅಂತ ಸಿಗ್ತದೆ. ಸೊ ಇಲ್ಲೀಗ ಎ ಡಿವೈಡೆಡ್ ಬೈ 7 ಬಿ ಎನ್ನುವಂಥದ್ದು ಒಂದು ಅಭಾಗಲಬ್ಧ ಸಂಖ್ಯೆ. ಯಾಕೆ ಅಂದರೆ ಎ ಮತ್ತು ಬಿ ಇಲ್ಲಿ ಪೂರ್ಣಾಂಕವಾಗಿದೆ ಅಥವಾ ಇಂಟೀಜರ್ ಆಗಿದೆ. ಆದ್ದರಿಂದ 7 ಕೂಡ ಒಂದು ಇಂಟೀಜರ್ ಆಗಿದೆ. ಎ ಡಿವೈಡೆಡ್ ಬೈ 7 ಬಿ ಅಂತ ಹೇಳಿದರೆ ಅದೊಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಸೊ ನಾವಿಲ್ಲಿ ಹೇಳ್ಬೋದು 7 ಎ ಮತ್ತು ಬಿಗಳು ಪೂರ್ಣಾಂಕಗಳಾಗಿರೋದ್ರಿಂದ ಎ ಡಿವೈಡೆಡ್ ಬೈ 7 ಬಿಯು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಈಗ ಎ ಡಿವೈಡೆಡ್ ಬೈ 7 ಬಿ ಯಾವುದಕ್ಕೆ ಸಮವಾಗಿದೆ? ಸ್ಕ್ವೇರ್ ರೂಟ್ ಆಫ್ 5ಗೆ ಸಮವಾಗಿದೆ. ಹಾಗಾಗಿ ಇದು ಭಾಗಲಬ್ಧ ಸಂಖ್ಯೆ ಆಗಿರೋದ್ರಿಂದ ಸ್ಕ್ವೇರ್ ರೂಟ್ ಆಫ್ 5 ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಅಂತ ನಾವಿಲ್ಲಿ ಹೇಳ್ಬೋದು. ಆದರೆ ನಮಗೆ ಮೊದಲೇ ಗೊತ್ತಿದೆ ಸ್ಕ್ವೇರ್ ರೂಟ್ ಆಫ್ 5 ಎನ್ನುವಂಥದ್ದು ಯಾವ ಸಂಖ್ಯೆಯಾಗಿದೆ? ಸ್ಕ್ವೇರ್ ರೂಟ್ ಆಫ್ 5 ಎನ್ನುವಂಥದ್ದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ, ಅದು ಭಾಗಲಬ್ಧ ಸಂಖ್ಯೆ ಅಲ್ಲ. ಹಾಗಾಗಿ ನಾವಿಲ್ಲಿ ಏನು ಹೇಳ್ಬೋದು? ಮೊದಲಿಗೆ ನಾವು ಏನು ಎಸಂಪ್ಷನ್ ತೆಗೆದುಕೊಂಡಿದ್ದೇವೆ, ಏನು ಊಹೆ ಮಾಡಿದ್ದೇವೆ, ನಮ್ಮ ಊಹೆ ತಪ್ಪಾಗಿದೆ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ವಿರೋಧಾಭಾಸ ಉಂಟಾಗಿದೆ ಅಥವಾ ಕಾಂಟ್ರಡಿಕ್ಷನ್ ಆಗಿದೆ. ನಾವು ತೆಗೆದುಕೊಂಡಂಥ ಎಸಂಪ್ಷನ್ ತಪ್ಪಾಗಿದೆ. ಹಾಗಾಗಿ ನಾವಿಲ್ಲಿ ಹೇಳ್ಬೋದು 7 ಸ್ಕ್ವೇರ್ ರೂಟ್ ಆಫ್ 5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿ. ಸೊ ನಾವಿಲ್ಲಿ ವಿರೋಧಾಭಾಸ ಅಥವಾ ಕಾಂಟ್ರಡಿಕ್ಷನ್ ವಿಧಾನವನ್ನು ಉಪಯೋಗಿಸ್ತಾ ಇದ್ದೇವೆ. ಹಾಗೆ ನೀವು ಇದಕ್ಕೆ ಉತ್ತರವನ್ನು ಇಂಗ್ಲೀಷ್ನಲ್ಲಿ ಬರೆಯುವುದಾದರೆ ಮೊದಲಿಗೆ 7 ಸ್ಕ್ವೇರ್ ರೂಟ್ ಆಫ್ 5 ಒಂದು ಭಾಗಲಬ್ಧ ಸಂಖ್ಯೆ ಅಂದರೆ ರ್ಯಾಷನಲ್ ನಂಬರ್ಸ್ ಅಂತ ತೆಗೆದುಕೊಳ್ಬೇಕು. ಸೊ ಅದೊಂದು ರ್ಯಾಷನಲ್ ನಂಬರ್ಸ್ ಆದರೆ ಎ ಬೈ ಬಿ ಫಾರ್ಮಲ್ಲಿ ಇರ್ತದೆ. ಎ ಮತ್ತು ಬಿಗಳು ಇಂಟೀಜರ್ಸ್ ಹಾಗೆ ಸಹ ಅವಿಭಾಜ್ಯಗಳು ಅಂದರೆ ಕೋ ಪ್ರೈಮ್ಗಳಾಗಿರ್ತವೆ. ಹಾಗೆ ಬಿಯು 0ಗೆ ಸಮವಾಗಿರುವುದಿಲ್ಲ. ನಂತರ ಈ 7ಅನ್ನು ಈ ಬದಿಗೆ ತಂದಾಗ ಸ್ಕ್ವೇರ್ ರೂಟ್ ಆಫ್ 5 ಇಸ್ ಈಕ್ವಲ್ ಟು ಎ ಬೈ 7 ಬಿ ಅಂತ ಸಿಗ್ತದೆ. ಇಲ್ಲಿ ಎ ಮತ್ತು ಬಿ ಹಾಗೆ 7 ಇಂಟೀಜರ್ಸ್ಗಳಾಗಿರೋದ್ರಿಂದ ನಾವೇನು ಹೇಳ್ಬೋದು? ಇಂಟೀಜರ್ ಡಿವೈಡೆಡ್ ಬೈ ಇಂಟೀಜರ್ ಅಂತ ಹೇಳುವಾಗ ಎ ಡಿವೈಡೆಡ್ ಬೈ 7 ಬಿ ಒಂದು ರ್ಯಾಷನಲ್ ನಂಬರ್ ಆಗಿದೆ ಅಂತ ಹೇಳ್ಬೋದು. ಈಗ ಇದು ರ್ಯಾಷನಲ್ ನಂಬರ್ ಆದರೆ ಇದು ಸ್ಕ್ವೇರ್ ರೂಟ್ ಆಫ್ 5ಗೆ ಸಮವಾಗಿರೋದ್ರಿಂದ ಸ್ಕ್ವೇರ್ ರೂಟ್ ಆಫ್ 5 ಕೂಡ ಒಂದು ರ್ಯಾಷನಲ್ ನಂಬರ್ ಅಂತ ಹೇಳ್ಬೋದು. ಆದರೆ ನಮಗೆ ಗೊತ್ತಿರೋ ಹಾಗೆ ಸ್ಕ್ವೇರ್ ರೂಟ್ ಆಫ್ 5 ಎನ್ನುವಂಥದ್ದು ಒಂದು ಇರ್ಯಾಷನಲ್ ನಂಬರ್ ಆಗಿದೆ. ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ? ನಾವು ತೆಗೆದುಕೊಂಡಂಥ ಎಸಂಪ್ಷನ್ ಏನಿದೆ ಅದು ತಪ್ಪಾಗಿದೆ. ಇಲ್ಲಿ ಕಾಂಟ್ರಡಿಕ್ಷನ್ ಆಗ್ತಾ ಇದೆ. ಹಾಗಾಗಿ ಈ ಕಾಂಟ್ರಡಿಕ್ಷನ್ ಮೆಥಡಿಂದ ನಾವು ಕೊನೆಗೆ ಏನು ಹೇಳ್ಬೋದಂದರೆ, ಏನು ಕನ್ಕ್ಲೂಡ್ ಮಾಡ್ಬೋದಂದರೆ 7 ಸ್ಕ್ವೇರ್ ರೂಟ್ ಆಫ್ 5 ಒಂದು ಇರ್ಯಾಷನಲ್ ನಂಬರ್ಸ್ ಅಂತ ಕನ್ಕ್ಲೂಡ್ ಮಾಡ್ಬೋದು. ಸೊ ನಾವಿಲ್ಲಿ ಯಾವುದೇ ನೇರವಾದ ವಿಧಾನವನ್ನು ಉಪಯೋಗಿಸ್ತಾ ಇಲ್ಲ, ಅದರ ಬದಲಿಗೆ ವಿರುದ್ಧವಾದ ವಿಧಾನವನ್ನು ಉಪಯೋಗಿಸ್ತಾ ಇದ್ದೇವೆ. ಈ 7 ಸ್ಕ್ವೇರ್ ರೂಟ್ ಆಫ್ 5 ಒಂದು ಭಾಗಲಬ್ಧ ಸಂಖ್ಯೆ ಅಂತ ತೆಗೆದುಕೊಂಡು ಆ ರೀತಿಯಲ್ಲಿ ನಾವು ಪ್ರೂವ್ ಮಾಡ್ತಾ ಇದ್ದೇವೆ. ಈ ಮೆಥಡನ್ನು ನಾವು ಕಾಂಟ್ರಡಿಕ್ಷನ್ ಮೆಥಡ್ ಅಂತ ಹೇಳ್ತೇವೆ.